ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು SQ ಆದ್ಯ ವರ್ಲ್ಡ್ ಚಾನಲ್. ಈಗ ನಾವು ಪೇಪರಿಂದ ರೋಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಅಡ್ಡ 8 ಸೆಂಟಿಮೀಟರ್, ಉದ್ದ 8 ಸೆಂಟಿಮೀಟರ್ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮತ್ತೆ ವಾಪಸ್ ಫೋಲ್ಡ್ ಮಾಡಬೇಕು. ಅದನ್ನು ವಿಡಿಯೋದಲ್ಲಿ ತೋರಿಸ್ತಿರುವಾಗೆ ಮತ್ತೆ ಫೋಲ್ಡ್ ಮಾಡಬೇಕು. ಆಮೇಲೆ ಒಂದು ಟೋಪನ್ ಸಹಾಯದಿಂದ ರೌಂಡ್ ಶೇಪಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಈ ಥರ ಒಂದು ಪೀಸು, 2 ಪೀಸು, 3 ಪೀಸು, 4 ಪೀಸಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ ನಂತರ ಅದನ್ನು ಫೆವಿಕಾಲ್ ಹಾಕಿ ವಿಡಿಯೋದಲ್ಲಿ ತೋರಿಸ್ತಿರುವಾಗೆ ಅಂಟಿಸ್ಕೋಬೇಕು. ಮೊದಲನೇದಾಗಿ 1 ಪೀಸ್ನ ಅಂಟಿಸ್ಕೋಬೇಕು, ಆಮೇಲೆ 2 ಪೀಸು, ಆಮೇಲೆ 3 ಪೀಸು, ಹಿಂಗೆ ಕಂಟಿನ್ಯೂ ಅಂಟಿಸ್ಕೋಬೇಕು. ಸ್ವಲ್ಪ ನಮ್ಮ ಮನೆ ರೋಡ್ ಹತ್ರ ಇರೋದ್ರಿಂದ ವೆಹಿಕಲ್ ಸೌಂಡ್ ಎಲ್ಲ ಕೇಳಿಸ್ತಿರುತ್ತೆ, ಸಾರಿ. ಆಮೇಲೆ ಅದನ್ನು ಒಂದೊಂದಾಗಿ ಕತ್ರಿ ಸಹಾಯದಿಂದ ವಿಡಿಯೋದಲ್ಲಿ ತೋರಿಸ್ತಿರುವಾಗೆ ಮಾಡ್ಕೋಬೇಕು. ಅದು ಒಂಥರ ಹೂ ಥರ ಕಾಣಿಸುತ್ತೆ, ಅರಳ್ತಿರೋ ಹೂ ಥರ. ಆಮೇಲೆ 2 ದಳ ಇರೋದು ತೊಗೊಂಡು ಅದರಲ್ಲಿ 1 ದಳನ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಹಾಗೆ ಎಲ್ಲ ಫ್ಲವರ್ ಪ್ಯಾಟಲ್ಸನ್ನು ಒಂದ್ರ ನಂತರ ಒಂದರನ್ನ ಈಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಜೋಡಣೆ ಮಾಡ್ಕೋಬೇಕು ಫೆವಿಕಾಲ್ ಹಾಕಿ. ಜೋಡಣೆ ಮಾಡ್ಕೊಂಡ ನಂತರ ಅದು ಒಂದು ಸುಂದರವಾದ ಹೂ ಥರ ಕಾಣಿಸುತ್ತೆ. ನೋಡಿ ಎಷ್ಟು ಸುಂದರವಾಗಿ ಆಗ್ತಿದೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೀವ್ಸ್ ಕಟ್ಟಿಂಗಾಗಿ ಉದ್ದ 8 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರನ್ನು ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪೆನ್ಸಿಲ್ ಸಹಾಯದಿಂದ ಎಲೆ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿರೋ ಲೀವ್ಸ್ ರೆಡಿ ಆಯಿತು. ಫ್ಲವರ್ಗೆ ಕಡ್ಡಿ ಮಾಡ್ಕೊಳ್ಳೋಣ. 17 ಸೆಂಟಿಮೀಟರ್ ಉದ್ದ, 3 ಸೆಂಟಿಮೀಟರ್ ಅಗಲ, ಈ ಥರ ರೌಂಡ್ ಶೇಪಲ್ಲಿ ಸುತ್ಕೋಬೇಕು. ನಂತರ ಈ ರೀತಿ ರೆಡಿ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಆಗಲೇ ಮಾಡ್ಕೊಂಡಿರುವಂಥ ಫ್ಲವರ್ನ ಇದಕ್ಕೆ ಅಂಟಿಸ್ಬೇಕು. ಅಂಟಿಸಿದ್ರೆ ಸುಂದರವಾದ ಒಂದು ಫ್ಲವರ್ ರೆಡಿ ಆಗುತ್ತೆ. ಅದಕ್ಕೆ ಲೀವ್ಸ್ನ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ನಿಮ್ಮ ಫ್ಲವರ್ ಈಸ್ ರೆಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.